ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಫ್ರೆಶ್ ಆಗಿದೆ ಮೀನು. ಇವಾಗ ತಾನೇ ಕೆರೆಯಲ್ಲಿ ಹಿಡ್ಸ್ಕೊಂಬಂದಿರೋ ಮೀನಿದು. ನಾನು ಮೈದನ ಹಿಡ್ಸಿರೋದು ನೋಡಿ. ಆವಾಗವಾಗ ಹಿಡಿಸ್ತಾನೆ ಇರ್ತಾನೆ ಕೆರೆಯಲ್ಲಿ ಮೀನು. ನಮಗೆಲ್ಲ ಫ್ರೆಶ್ ಆಗಿರೋ ಮೀನು ಸಿಗ್ತಾ ಇರುತ್ತೆ. ಯಾರಿಗೆಲ್ಲ ಈ ಥರ ಫ್ರೆಶ್ ಆಗಿರೋ ಮೀನು ಸಿಗುತ್ತೆ ಕಮೆಂಟ್ ಮಾಡಿ. ಆಮೇಲೆ ಮೀನು ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿರೋ ಮೀನು. ನಮಗೆ ಆವಾಗವಾಗ ಸಿಗ್ತಾ ಇರುತ್ತೆ. ಮತ್ತು ನಮಗೆ ಸಿಕ್ಕಿಲ್ಲ ಅಂತ ಅಂದಾಗ ನಾವು ಅಂಗಡೀಲಿ ತೊಗೊಳ್ತೀವಿ. ಇಲ್ಲಾಂದರೆ ಇಲ್ಲಿ ಬರ್ತಾರಲ್ವ ಮಾರೋದಕ್ಕೆ, ಅವ್ರ ಹತ್ರ ಕೂಡ ನಾವು ತೊಗೊಳ್ತೀವಿ ಮೀನು. ನಮ್ಮ ಮನೆಯವರು ಮೀನು ಇಷ್ಟಪಡ್ತಾರೆ, ಹಾಗಾಗಿ ನಾವು ತೊಗೊಳ್ತಾನೆ ಇರ್ತೀವಿ. ವಾರಕ್ಕೊಂದು ಸಲ ಇಲ್ಲ 15 ದಿನಕ್ಕೊಂದು ಸಲ. ಸಂಡೇ ಮಾತ್ರ ಮಿಸ್ ಮಾಡಲ್ಲ, ನಮ್ಮ ಮನೇಲಿ ತೊಗೊಂಬಂದೇ ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನನ್ನ ಮಗಳು ಅಷ್ಟಾಗಿ ಮೀನು ಇಷ್ಟಪಡಲ್ಲ. ಅವಳಿಗೆ ಅಂತ ನಾವು ಚಿಕನ್ನು ತರಿಸ್ಕೊಡ್ಬೇಕಷ್ಟೇ. ಅವಳು ಮೀನು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಮೀನು. ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಅಂಗಡಿಲಾದರೆ ಅವರೇ ಕ್ಲೀನ್ ಮಾಡಿಕೊಡ್ತಾರೆ. ಇಲ್ಲಿ ತೊಗೊಳೋದಲ್ವ ನಾವು, ಹಾಗಾಗಿ ನಾವೇ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಮುಳ್ಳು ಚುಚ್ಚುತ್ತೆ, ಅದು ಸ್ವಲ್ಪ ಜೀವಂತವಾಗಿರುತ್ತಲ್ವ ಅದು, ಹಾಗಾಗಿ ಮುಳ್ಳು ಚುಚ್ಚುತ್ತೆ. ನೋಡಿ ಕ್ಲೀನ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿದೆ. ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಾವು ಐಸಲ್ಲೆಲ್ಲ ಇಟ್ಟು ತೊಗೊಳ್ತೀವಲ್ವ, ಇಟ್ಟಿರ್ತಾರಲ್ಲ ಅದನ್ನು ತೊಗೊಳ್ತೀವಲ್ವ, ಅದು ಟೇಸ್ಟ್ ಅಷ್ಟು ಆಗಿ ಬರಲ್ಲ. ಟೌನ್ ಕಡೆ ಎಲ್ಲ ಇಷ್ಟು ಫ್ರೆಶ್ ಆಗಿರೋ ಮೀನು ಸಿಗೋಲ್ಲ ಫ್ರೆಂಡ್ಸ್. ಅವರೆಲ್ಲ ಐಸಲ್ಲಿಟ್ಟು ಮಾಡ್ತಾರೆ. ಸಾಂಬಾರು ಕೂಡ ಅಷ್ಟು ಟೇಸ್ಟ್ ಏನು ಬರಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟು ಫ್ರೆಶ್ ಆಗಿರೋ ಮೀನಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಯಾರಿಗೆಲ್ಲ ಈ ಥರ ಫ್ರೆಶ್ ಮೀನು ಸಿಗುತ್ತೆ ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ಈ ಥರ ಕೆರೆಯಲ್ಲಿ ಮೀನು ತೊಗೊಳ್ತೀರಾ, ಯಾವ್ಯಾವ ಊರಿಂದ ತೊಗೊಳ್ತೀರಾ ಕಮೆಂಟಲ್ಲಿ ತಿಳಿಸಿ ನನಗೆ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಯಾವ ಥರ ಬರ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಕಮೆಂಟಲ್ಲಿ ತಿಳಿಸಿ ನೀವು. ಯಾವ ಥರ ಮಾತಾಡ್ತಿದ್ದೀನಿ, ನಿಮ್ಗೆ ಇಷ್ಟ ಆಗ್ತಿದೆಯಾ ವೀಡಿಯೋಸು ಅಂತ ತಿಳಿಸಿ ನನಗೆ. ನೋಡಿ ಫ್ರೆಂಡ್ಸ್, ಮೀನು ಎಲ್ಲ ಕ್ಲೀನ್ ಆಯ್ತು. ಇವಾಗ ನಮ್ಮ ಮನೆಯವ್ರು ಇವಾಗ ತಾನೇ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಆಚೆ ಹೋದರು. ನಾನು ಸಾಂಬಾರು ಮಾಡಬೇಕು. ತೋರಿಸ್ತೀನಿ ನಾನು ಯಾವ ರೀತಿ ಸಾಂಬಾರು ಮಾಡ್ಕೊಳ್ತೀನಿ ಅಂತ. ನಾನು ಮಾಡೋ ಸಾಂಬಾರಿಗೂ ನೀವು ಮಾಡೋ ಸಾಂಬಾರಿಗೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಿಲ್ಲ ನನಗೆ. ಇಷ್ಟ ಆದರೆ ನಾನು ಮಾಡೋ ರೀತಿ ಒಂದು ಸಲ ಟ್ರೈ ಮಾಡಿ. ತೋರಿಸ್ತೀನಿ ನಾನು ಏನೇನು ಹಾಕ್ಕೊಂಡಿದ್ದೀನಿ. ನಾನು ಚಟ್ನಿ ಎಲ್ಲ ಖಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಟೊಮೊಟೊ, ಕಾಯಿ, ಸ್ವಲ್ಪ ಕಾಯಿ ಹಾಕಿ, ಜಾಸ್ತಿ ಹಾಕ್ಬಿಡಿ. ಕಾಯಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಕಾಳು ಮೆಣಸು ಮತ್ತು ಮೆಂತ್ಯ ಕಾಳು ಇಷ್ಟನ್ನು ಹಾಕ್ಕೊಳ್ಳಿ. ಇಷ್ಟನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ನೀವೇನೇನು ಹಾಕ್ತಿರೋ ಗೊತ್ತಿಲ್ಲ ನನಗೆ, ನಾನು ಇಷ್ಟ ಹಾಕ್ತೀನಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ, ಸರಿನಾ? ನೋಡಿ ಫ್ರೆಂಡ್ಸ್, ಎಷ್ಟು ಜನ ವೀಡಿಯೋ ನೋಡ್ತಿದ್ದೀರೋ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವೀಡಿಯೋ ಅಲ್ಲಲ್ಲಿ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್, ಸ್ಕಿಪ್ ಮಾಡಿ ನೋಡಬೇಡಿ. ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ. ಆಮೇಲೆ ಖಾರದ ಪುಡಿ, ನೀವೆಷ್ಟು ಖಾರ ತಿಂತೀರೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ನಾನು ಸ್ವಲ್ಪ ಒಂದು ಸಣ್ಣ ಸ್ಪೂನ್ ಅದು, ಹಾಗಾಗಿ ಇಷ್ಟ ಹಾಕ್ತಾಯಿದ್ದೀನಿ. ಆಮೇಲೆ ಧನಿಯಾ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿಗಿಂತ ಒಂದು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಇರಬೇಕು, 1 ಸ್ಪೂನಷ್ಟು. ಆಮೇಲೆ ಒಂದು ನೋಡಿ, ಹುಣ್ಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮೀನು ಸಾರಲ್ವ, ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಕುಟ್ಕೊಳ್ಳಿ. ಅದನ್ನು ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು 2-3 ಒಣಮೆಣ್ಸಿನ್ಕಾಯಿ ಎಷ್ಟು ಹಾಕ್ಕೊಳ್ತೀನಿ ನಾನು. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಸೌಟಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ಳಿ, ಬಾಡಿಸ್ಕೊಳ್ಳಿ. ಆಮೇಲೆ ರುಬ್ಬಿಟ್ಟಿರೋ ಖಾರ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ನೀರು. ನೋಡಿ ಯಾವ ರೀತಿ ಎಷ್ಟು ಗಟ್ಟಿ ಆಯಿತು. ನನಗೆ ನೀರು ಹಾಕ್ಕೊಂಡೆ ಸ್ವಲ್ಪ ನಾನು. ನೀವು ಕೂಡ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ. ನೋಡಿ, ಕುದಿಸ್ಕೊಳ್ಳಿ ನೀಟಾಗಿ. ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಕುದಿಬೇಕು, ಅದು ನೀಟಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು. ಇವಾಗಲೇ ಉಪ್ಪೆಲ್ಲ ಹೆಂಗೆ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಆಮೇಲೆ ಮೀನು ಹಾಕಿದ್ಮೇಲೆ ನೋಡೋಕ್ಕೆ ಬರಲ್ಲ, ಮೀನೆಲ್ಲ ಕಲಸೋಗುತ್ತೆ. ಅದಕ್ಕೋಸ್ಕರ ಇವಾಗಲೇ ಉಪ್ಪೆಲ್ಲ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ತೊಳೆದಿರೋ ಮೀನನ್ನು ಹಾಕಿ, ನೀಟಾಗೆಲ್ಲ ಹಾಕ್ಬಿಡಿ ಮೀನು. ನಮ್ಮ ಮನೇಲಿ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಪಕ್ಷಿ ಸೌಂಡ್ ಮಾಡ್ತಿದೆ, ಏನೋ ಅಂದ್ಕೋಬೇಡಿ ಫ್ರೆಂಡ್ಸ್. ನೋಡಿ ಎಲ್ಲ ಮೀನು ಹಾಕ್ಕೊಳ್ಳಿ.
ಸೌಟಲ್ಲಿ ಸ್ವಲ್ಪ ಮುಳುಗಿಸಿ ಅದು ಮೀನು ಮೇಲ್ಗಡೆ ಇದೆಯಲ್ಲ ಅದನ್ನೆಲ್ಲ ಸ್ವಲ್ಪ ಸಾಂಬಾರಲ್ಲಿ ಸ್ವಲ್ಪ ಇದು ಮಾಡಿ ಡಿಪ್ ಮಾಡಿ ನೋಡಿ ನಾವು ಈ ಥರ ಮಾಡ್ಕೊಳ್ತೀವಿ. ನೀವು ಕೂಡ ಮಾಡ್ಕೊಳ್ಳಿ. ನೋಡಿ ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು. ಮುದ್ದೆ ಮಾಡ್ಕೊಳ್ಳೋಣ ಇವಾಗ. ನೋಡಿ ನಾನು ಈ ಥರ ಸರಿ ಹಾಕ್ಕೊಂಡು ಮಾಡ್ಕೊಳ್ತೀನಿ. ನೀವು ಯಾವ ರೀತಿ ಮಾಡ್ಕೊಳ್ತೀರೋ ಆ ರೀತಿ ಮಾಡ್ಕೊಳ್ಳಿ ಮುದ್ದೆ. ನಾನು ಈ ಥರ ಮಾಡ್ಕೊಳ್ತೀನಿ, ಗಂಟಾಗಲ್ಲ ಅಂತ ಅಷ್ಟೇ. ನನ್ನ ವಿಡಿಯೋ ಹೇಗೆ ಬರ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ ಮುದ್ದೆ ಮಾಡ್ಕೊಳ್ಳಿ. ಮೀನು ಸಾಂಬಾರು ಜೊತೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ. ಪಕ್ಷಿ ಕಿರ್ಚಾಡ್ತಾ ಇದೆ, ಏನು ಅಂದ್ಕೋಬೇಡಿ. ನೋಡಿ ಮುದ್ದೆ ರೆಡಿ ಆಯಿತು. ನಾನೊಂದು 3-4 ಮುದ್ದೆ ಮಾಡಿಕೊಂಡೆ. ನಾನು ಮೈದಾನು ಬರ್ತೀನಿ ಅಂತ ಹೇಳಿದೆ, ಅದಕ್ಕೆ ಹಂಗಾಗಿ ಒಂದು 4 ಮುದ್ದೆ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಇದೇ ರೀತಿ ಅದು ಮಾಡ್ಕೊಳ್ಳೋದು. ಆಯಿತು ಫ್ರೆಂಡ್ಸ್. ನೋಡಿ ಮುದ್ದೆ ಮೀನು ಸಾರು ಹೇಗಿದೆ ಅಂತ ಕೇಳೋಣ. ನಮ್ಮ ಮನೆಯವರು ಆಗ್ತಾ ಟೇಸ್ಟ್ ನೋಡ್ತಾ ಇದ್ದಾರೆ ಹೆಂಗಿದೆ ಅಂತ. ನೋಡಿ ಸೂಪರಾಗಿರೋ ಮೀನು ಸಾರು ಮುದ್ದೆ. ನನ್ನ ಮಗಳು, ನನ್ನ ಮೈದನ ಮಗಳು ಹೇಗಿದೆ ಅಂತ ಅವ್ರಿಗೆ ಕೇಳ್ತಾ ಇದ್ದೀನಿ. ಅವರು ಹೇಳ್ತಿದ್ದಾರೆ ಸೂಪರಾಗಿದೆ ಅಂತ ಫ್ರೆಂಡ್ಸ್. ನನ್ನ ಮಗಳು ಮೊದಲು ಚೆನ್ನಾಗಿಲ್ಲ ಅಂದ್ಲು, ಆಮೇಲೆ ಚೆನ್ನಾಗಿದೆ ಅಮ್ಮ ಅಂತ ಅಂದ್ಲು. ನೋಡಿ ನಾವು ಈ ಥರ ಸಂಜೆ ಟೈಮು ಇದೇ ಥರ ನಾವು ಒಂದೇ ಸಲ ಎತ್ತಿಟ್ಕೊಂಡು ಊಟ ಮಾಡೋಕ್ಕೆ ಕೂತ್ಕೊಳ್ತೀವಿ ಎಲ್ಲರೂ ಒಟ್ಟಿಗೆ. ಯಾಕೆಂದರೆ ಬೆಳಗ್ಗೆ ಅವ್ರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಮತ್ತು ಮಧ್ಯಾಹ್ನನೂ ಅವ್ರು ಇರಲ್ಲ. ಹಾಗಾಗಿ ನಾವು ಚೆನ್ನಾಗಿದೆಯಂತೆ ನೈಟು ಒಂದೇ ಸಲ ನಾವು ಕುತ್ಕೊಂಡು ಊಟ ಮಾಡೋದು. ನೋಡಿ ನಮ್ಮ ಮನೆಯವ್ರು ಊಟ ಮಾಡ್ತಿದ್ದಾರೆ. ಇದು ನನಗೆ ಅಂತ ಹಾಕ್ಕೊಂಡಿದ್ದೀನಿ ತಟ್ಟೆಯಲ್ಲಿ ಫ್ರೆಂಡ್ಸ್. ನಾನು ಕೂಡ ಊಟ ಮಾಡಬೇಕಿವಾಗ. ಅವ್ರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ ಇಷ್ಟ ಆಯಿತಾ ಫ್ರೆಂಡ್ಸ್ ನಿಮಗೆ ಮೀನು ಸಾರು ಮುದ್ದೆ ಹೇಗೆ ಬಂತು? ಚೆನ್ನಾಗಿದೆಯಾ? ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗೆ ವಿಡಿಯೋ ಬರ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಾಂದರೆ ನಂಗೆ ಗೊತ್ತಾಗಲ್ಲ ಯಾವ ರೀತಿ ಮಾಡ್ತಿದ್ದೀನಿ ಏನು ಅಂತ ಗೊತ್ತಾಗಲ್ಲ ನನಗೆ. ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಏನಾದರೂ ಸರಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.